ಅಂಡರ್-17 ಅಂತಾರಾಷ್ಟ್ರೀಯ ಅಟ್ಯಾಪಟ್ಯ ಚಾಂಪಿಯನ್ಶಿಪ್ನಲ್ಲಿ ಭಾರತ ಬಾಲಕರ ಹಾಗೂ ಬಾಲಕಿಯರ ತಂಡಗಳು ಚಿನ್ನದ ಪದಕ ಗೆದ್ದು ಇತಿಹಾಸ ನಿರ್ಮಿಸಿದೆ. ಭೂತಾನ್ನಲ್ಲಿ ನಡೆದ ಅಂಡರ್-17 ಅಟ್ಯಾಪಟ್ಯ ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಭಾರತ ತಂಡ ಭರ್ಜರಿ ಗೆಲುವು ಸಾಧಿಸಿದೆ. ಭಾರತ, ಪಾಕಿಸ್ತಾನ, ನೇಪಾಳ, ಮಲೇಷಿಯಾ, ಬಾಂಗ್ಲಾದೇಶ ಹಾಗೂ ಶ್ರೀಲಂಕಾ ಸೇರಿದಂತೆ 6 ರಾಷ್ಟ್ರಗಳು ಭಾಗವಹಿಸಿದ ಈ ಕ್ರೀಡಾಕೂಟದಲ್ಲಿ ಭಾರತ ತಂಡ ತನ್ನ ಸಾಮರ್ಥ್ಯ ಪ್ರದರ್ಶಿಸಿ ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದೆ. ಒಟ್ಟು 15 ಆಟಗಾರರನ್ನು ಒಳಗೊಂಡಿದ್ದ ಬಾಲಕರ ತಂಡದಲ್ಲಿ ಕರ್ನಾಟಕದ 4 ಆಟಗಾರರು ಸ್ಥಾನ ಪಡೆದಿದ್ದರು. ಅವರಲ್ಲಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯ ಸುಹಾನ್ ನಡುವಿನಮನಿ ಕೂಡ ಭಾಗಿಯಾಗಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ. ಪ್ರಸ್ತುತ ಪ್ರಥಮ PUC ವ್ಯಾಸಂಗ ಮಾಡುತ್ತಿರುವ ಸುಹಾನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದ ಬಾಗಲಕೋಟೆ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಇದೇ ವೇಳೆ ಬಾಲಕಿಯರ ತಂಡವು ಕೂಡ ಚಿನ್ನದ ಪದಕ ಗೆದ್ದು ಭಾರತದ ಕ್ರೀಡಾ ಶಕ್ತಿಯನ್ನು ವಿಶ್ವದ ಮುಂದೆ ತೋರಿಸಿದೆ. ಗ್ರಾಮೀಣ ಸೊಗಡಿನ ಈ ಅಟ್ಯಾಪಟ್ಯ ಆಟಕ್ಕೆ ಹಲವು ವರ್ಷಗಳ ಇತಿಹಾಸವಿದ್ದು ಇದೀಗ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತೀಯ ಆಟಗಾರರು ಮಿಂಚಿದ್ದಾರೆ. ಅಟ್ಯಾಪಟ್ಯದಲ್ಲಿ ಭಾರತದ ಚಿನ್ನದ ಬೇಟೆ. ಬಾಗಲಕೋಟೆಯ ಸುಹಾನ್ ನಡುವಿನಮನಿಯ ಸಾಧನೆಗೆ ಜಿಲ್ಲಾದ್ಯಂತ ಅಭಿನಂದನೆಗಳ ಮಹಾಪೂರ. ವರದಿ ಶಾನೂರು ಗುಲ್ಲಂಬಾವಿ. ಸ್ಕೂಲ್ ಹತ್ತಿರ ಅಸೋಸಿಯೇಷನ್ ಇದೆ, ದಾವಣಗೆರೆ ಅಸೋಸಿಯೇಷನ್. ನಾವು ಕಾಲೇಜ್ ಹೋಗ್ತೀವಿ ಸರ್. KE ಬೋರ್ಡ್ ಕಾಲೇಜ್, ಧಾರವಾಡ. ಹಾಂ ಸರ್. ಈಗ ಫಸ್ಟ್ ಎಲ್ಲಿಂದ ಎಲ್ಲಿವರೆಗೂ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ? ಸ್ಟೇಟ್ ಇತ್ತು ಸರ್, ಮೊದಲು ಧಾರವಾಡ ಹೋಗಿ ಸರ್. ಅಲ್ಲಿಂದ ಸ್ಟೇಟ್ ಒಳಗೆ ಸೆಲೆಕ್ಷನ್ ಆಗಿ ನ್ಯಾಷನಲ್ ಹೋದ್ವಿ ಸರ್, ಪಂಜಾಬ್ ಚಂಡೀಗಢ ಒಳಗೆ. ಅಲ್ಲಿ ನಮ್ಮ ಫಸ್ಟ್ ಪ್ಲೇಸ್ ಆಯ್ತು ಸರ್ ನ್ಯಾಷನಲ್. ಅದರೊಳಗೆ ನಮ್ಮ ಕರ್ನಾಟಕದಿಂದ 4 ಜನ ಸೆಲೆಕ್ಟ್ ಆಗಿದ್ವಿ ಸರ್. ಧಾರವಾಡದಿಂದ ಇಬ್ಬರು ಸರ ಮತ್ತು ಬೆಳಗಾವಿಂದ ಇಬ್ಬರು ಸರ್. ನಾವು ಇಲ್ಲಿ ಕರ್ನಾಟಕ 4 ಜನ ಆಗಿ ಅವ್ರು ಬೇರೆ ಬೇರೆ ಸ್ಟೇಟಿಂದ ಟೋಟಲ್ 15 ಜನ ಹೋಗಿದ್ವಿ ಸರ್. ನಾವು ಅಲ್ಲಿಡ್ದ ಇಂಟರ್ನ್ಯಾಷನಲ್ ಹೋಗಿದ್ವಿ ಸರ್. ಇದೇ ಆಟ ಆಡ್ಬೇಕಾದ್ರೆ ನಿಮ್ಮ ಮೈಂಡ್ನಾಗ ಬೇಕು ಅಥವಾ ಯಾರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ? ನಮ್ಗೆ ನಮ್ಮ ಅಣ್ಣಾರು ಸಪೋರ್ಟ್ ಮಾಡ್ತಾರೆ. ಇದೇ ಆಟ ಆಡಿ ನಿಮ್ಗೆ ಬ್ಯಾಕ್ ಬೋನಾಗಿ ಯಾರು ಸರ್? ನಮ್ಮ ಅಣ್ಣಾರಿದ್ರೆ, ನಮ್ಮ ಅವ್ವಾರ, ಎಲ್ಲರೂ ನಮ್ಮ ಮಾಮಗಳು ಎಲ್ಲ. ಎಲ್ಲರೂ ನಿಮ್ಗೆ ಮೆಚ್ಚುಗೆ ಕೊಟ್ಟಾಗ್ತಾರೆ ಇದ್ರ ಬಗ್ಗೆ? ಹಾಂ ಸರ್. ಇಂಟರ್ನ್ಯಾಷನಲ್ ಸೆಲೆಕ್ಟ್ ತೆಗೆದಕ್ಕೆ ಹಾಂ ನಿಮ್ಗೆ ಮೆಚ್ಚುಗೆ ಕೊಟ್ಟಾಗ್ತಾರೆ? ಹಾಂ. ನಿಮ್ಮ ಹೆಸರು ಕೊಡ್ತೀರಿ? ಸುಹಾನ್ ರಾಕೇಶ್ ನೋಡಿ ಮೇಡಮ್ ಸರ್. ಏನಿಲ್ರಿ, ದೇವ್ರ ಕೃಪೆ ಗೆದ್ದು ಬಂದಾನ್ರಿ. ದೇವ್ರ ಆಶೀರ್ವಾದ. ತಂದೆಲ್ಲ ಮಗ ಫಸ್ಟ್ ಬಂದಾನತ್ತ. ಅವಿನ ಮುಂದೆ ಕಲಿಬೇಕು ಅನ್ನೋದು ನಮ್ದು ಅದ ಆಸೆ. ಅದ ಈ ಆಟದಾಗ ಅವ್ನು ಛಲ ಐತ್ರಿ, ಮುಂದೆ ಹೋಗ್ಲತ್ತಂದು ದೇವ್ರ ಬಿಡ್ಕೊತೀನಿ. ನಿಮ್ಮ ಹೆಸರು? ಪೂಜಾರಿ.